ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ಅಂತಂದೆ, ಬಟ್ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿರಲಿಲ್ಲ ಬಿಕಾಸ್ ಐ ಗಾಟ್ ಅ ಜಾಬ್. ಸೊ ಸಮ್ ಕಮಿಟ್ಮೆಂಟ್ಸಿಂದ ಐ ಆಮ್ ನಾಟ್ ಏಬಲ್ ಟು ಲುಕ್ ಫಾರ್ವರ್ಡ್ ದಿಸ್. ಸೊ ಐ ವಿಲ್ ಆಸ್ಕ್ ಸಾರಿ ಫಾರ್ ದ್ಯಾಟ್. ಅದಕ್ಕೆ ಇನ್ಮೇಲಿಂದ ಆ್ಯಕ್ಚುಲಿ ಡೈಲಿ 7 o'clock ನನ್ನ ವೀಡಿಯೋಸ್ ಬರುತ್ತೆ, ಮಾರ್ನಿಂಗ್ 7 o'clock. ಯಾಕಂದರೆ ಪ್ರತಿ ದಿವಸದ್ದು ಪ್ರಾಕ್ಟೀಸ್ ಇರುತ್ತೆ. ನಾನು ಕಂಪ್ಲೀಟ್ ಬುಕ್ ಓದಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕಂದರೆ ಅದನ್ನು ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ ಮೋರ್ ಟೈಮ್. ಬಟ್ ನಾನು ನಿಮಗೆ ಆವತ್ತಿಂದ ಅಸೈನ್ಮೆಂಟ್ಸ್ ಏನೋ ಅದು ಮಾಡಿದ್ರೆ ಯೂಸ್ ಹೇಗಾಗುತ್ತೆ, ದಿಸ್ ಕಂಪ್ಲೀಟ್ಲಿ ಚೇಂಜ್ ಯುವರ್ ಲೈಫ್. ನೀವು ಯಾವುದನ್ನು ಪಡ್ಕೊಳೋದಕ್ಕೆ ತುಂಬ ಸ್ಟ್ರಗಲ್ ಮಾಡಬೇಕು, ಕಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದರಿಂದ ನೀವು ಹೊರಗೆ ಬರೋವಂಥ ಇದು ದ ಮ್ಯಾಜಿಕ್ ಬುಕ್ಕನ್ನು ಯೂಸ್ ಮಾಡಿಕೊಂಡು ದಿಸ್ ಆರ್ ಆಲ್ ದ ಟ್ರಿಕ್ಸ್. ಇದು ಓಲ್ಡ್ ಟ್ರಿಕ್ಸ್ ಅಲ್ಲ, ದಿಸ್ ಈಸ್ ದ ಪ್ರಾಕ್ಟೀಸ್ ಆಫ್ ಯಾವುದು ಅಂದರೆ ಗ್ರ್ಯಾಟಿಟ್ಯೂಡ್. ಈ ಕೃತಜ್ಞತೆನ ಹೇಗೆ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಇಷ್ಟವಾಗಿ ಇರೋ ಲೈಫನ್ನು ಹೇಗೆ ಪಡ್ಕೋಬೋದು ಅಂತ, ದ ಮೇನ್ ಹ್ಯಾಪಿನೆಸ್ ಆಫ್ ಯುವರ್ ಲೈಫ್. ಇದು ಆ್ಯಕ್ಚುಲಿ ಸಂಡೇ 7 ಇದನ್ನು 8 o'clock ಆಗ್ತಿದ್ದೀನಿ. ಬಟ್ ನೆಕ್ಸ್ಟ್ ಡೇಯಿಂದ ಐ ವಿಲ್ ಬಿ ಆಲ್ವೇಸ್ ಅಟ್ 7 o'clock ಹೇಳ್ತೀನಿ. ಸೊ ಇವತ್ತಿಂದು ಡೇ 1 ಮ್ಯಾಜಿಕ್ ಪ್ರಾಕ್ಟೀಸ್ ಅಂದರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್. ಕೌಂಟ್ ಯುವರ್ ಬ್ಲೆಸ್ಸಿಂಗಲ್ಲಿ ನೀವೇನು ಮಾಡಬೇಕಂದ್ರೆ, ಆ್ಯಕ್ಚುಲಿ ನೋಡಿ ನಾನು ಇವಾಗಿನ ಬಂದು ಹುಡುಕ್ತಾ ಇದ್ದೆ. ಬಟ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಅಂದರೆ ನೀವು ನಿಮ್ಮ ಹತ್ರ ಏನೇನಿದೆಯೋ ಅದನ್ನು ಬರೆಯೋದು. ಆಮೇಲೆ ಇದರಲ್ಲಿ ಫಸ್ಟ್ ಡೇ ಬಂದಾಗ ದೋಸ್ ಹೂ ಡು ನಾಟ್ ಬಿಲೀವ್ ಇನ್ ಮ್ಯಾಜಿಕ್ ವಿಲ್ ನೆವರ್ ಫೈಂಡ್ ಇಟ್. ಅಂದರೆ ಯಾರು ತಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ, ಮ್ಯಾಜಿಕ್ ಆಗುತ್ತೆ, ನಾವು ಚೆನ್ನಾಗಿ ಆಗ್ತೀವಿ ಅಂತ ಯಾರು ಅಂದ್ಕೊಂಡಿದ್ದಿಲ್ವೋ ಅವರಿಗೆ ಈ ಮ್ಯಾಜಿಕ್ ಬಗ್ಗೆ ನಂಬಿಕೆನೂ ಇರೋದಿಲ್ಲ, ಹೋಗೋದು ಇಲ್ಲ. ಸೊ ಈ ಮ್ಯಾಜಿಕನ್ನು ಹೇಗೆ ಪಡ್ಕೊತೀರಾ ಅಂದರೆ ದಟ್ ಈಸ್ ದ ಫುಲ್ ಆಫ್ ಗ್ರ್ಯಾಟಿಟ್ಯೂಡ್, ಪಾಸಿಟಿವ್ ಫೀಲಿಂಗಿಂದ. ಸೊ ನೀವು ಪಾಸಿಟಿವ್ ಫೀಲಿಂಗಲ್ಲಿ ಯಾಕಿರಬೇಕಂದ್ರೆ ನಿಮಗೆ ಬೇಕಾಗಿದ್ದನ್ನು ಪಡ್ಕೊಳೋದಕ್ಕೆ. ನಾನು ಆ್ಯಕ್ಚುಲಿ ಮೆನಿ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ, ಭಾಳ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಇವಾಗ ಫಸ್ಟ್ ಪ್ರಾಕ್ಟೀಸ್ ಏನಂದರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸಲ್ಲಿ ಏನಿದೆ ಅಂದರೆ ನಿಮ್ಮ ಹತ್ರ ಏನೇನಿದೆಯೋ ಅದಕ್ಕೋಸ್ಕರ ನೀವು ಥ್ಯಾಂಕ್ ಯು ಹೇಳೋದು. ಏನೇನು ಅಂದರೆ ನಿಮ್ಮ ಹತ್ರ ಬುಕ್ ಇದೆಯಾ ಅದಕ್ಕೆ ಥ್ಯಾಂಕ್ ಯು ಹೇಳೋದು, ಹತ್ರ ಬುಕ್ ಇದೆಯಾ ಅದಕ್ಕೆ ಥ್ಯಾಂಕ್ ಯು ಹೇಳೋದು. ಆಮೇಲೆ ನಿಮಗೆ ಒಳ್ಳೆ ಫೋನ್ ಇದೆಯಾ ಅದಕ್ಕೆ ಥ್ಯಾಂಕ್ ಯು ಹೇಳೋದು ಯಾಕೆ, ಥ್ಯಾಂಕ್ ಯು ಅಂತ ಹೇಳೋದು ಯಾಕೆ ಅಂದರೆ ದಿಸ್ ಈಸ್ ನಾಟ್ ಅಬೌಟ್ ಎನಿ ರಿಲಿಜನ್, ದಿಸ್ ಈಸ್ ಅಬೌಟ್ ಮೇಕಿಂಗ್ ಯುವರ್ ಥಿಂಗ್ಸ್ ಪಾಸಿಟಿವ್. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸಲ್ಲಿ ಫಸ್ಟ್ ಅವ್ರು ಏನು ಬರ್ತಿದ್ದಾರೆ ಅಂದರೆ, ವೆನ್ ಐ ಸ್ಟಾರ್ಟೆಡ್ ಕೌಂಟಿಂಗ್ ಮೈ ಬ್ಲೆಸ್ಸಿಂಗ್ಸ್ ಮೈ ಹೋಲ್ ಲೈಫ್ ಟರ್ನ್ ಅರೌಂಡ್. ಇದು ಫೇಮಸ್ ಸಿಂಗರ್, ಸಾಂಗ್ ರೈಟರ್ ಏನು ಹೇಳಿದ್ದಾರೆ ಅಂದರೆ ಅವರು 1933 ಹೇಳಿದ್ದಾರೆ. ಇವರೊಬ್ಬರು ಸಿಂಗರ್, ಇವರು ಆ್ಯಕ್ಚುಲಿ ಅಮೇರಿಕನ್ ಸಿಂಗರ್. ಅವ್ರು ಏನು ಹೇಳಿದ್ದಾರೆ ಅಂದರೆ, ದ ಪೂರೆಸ್ಟ್ ಸಿಚುವೇಷನಲ್ಲಿ, ಯಾವುದೇ ಸಿಚುವೇಷನ್, ಯಾವುದೇ ಕಂಡೀಷನ್, ಯಾವುದೇ ಏಜ್ ಗ್ರೂಪ್ ಏನೇ ಆಗಿರಬಹುದು, ನೀವು ವೆನ್ ಯು ಸ್ಟಾರ್ಟ್ ಕೌಂಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಹತ್ರ ಏನೇನಿದೆ ಅದನ್ನು ನೀವು ಕೃತಜ್ಞರಾಗಿದ್ದಾಗ, ವೆನ್ ಯು ಫೀಲ್ ಥ್ಯಾಂಕ್ ಯು ಫಾರ್ ದಟ್, ಬರೀ ಬಾಯಿ ಮಾತಲ್ಲ, ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಆದಾಗ ನಿಮ್ಮ ಜೀವನ ಪಾಸಿಟಿವಿಟಿ ಆಗುತ್ತೆ. ಅದಕ್ಕೆ ನೀವು ಹೇಗೆ ಬರಿಬೇಕಂದ್ರೆ ಕೌಂಟ್ ಯುವರ್ ಬ್ಲೆಸ್ಸಿಂಗಲ್ಲಿ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಎಕ್ಸಾಂಪಲ್ ಮೈ ಫೋನ್ ಬಿಕಾಸ್ ಐ ಆಮ್ ಯೂಸಿಂಗ್ ಇಟ್ ಫಾರ್ ಮೈ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ. ಇದು ಒಂದು ಸ್ಟೇಟ್ಮೆಂಟ್. ಈ ರೀತಿ ನೀವು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ಕೊಬೋದು. ಸೊ ಫಸ್ಟ್ ನೀವು ಯಾವುದಕ್ಕೆ ಮಾಡ್ಬೋದು, ಗ್ರ್ಯಾಟಿಟ್ಯೂಡ್ನ ಸಬ್ಜೆಕ್ಟ್ಸ್ ಅಂದರೆ ನಿಮ್ಮ ಹೆಲ್ತಿಗೆ, ಬಾಡಿಗೆ, ನಿಮ್ಮ ವರ್ಕಿಗೆ, ಸಕ್ಸಸ್ಗೆ, ನಿಮ್ಮ ಹತ್ರ ಇರೋ ಮನಿಗೆ, ನಿಮ್ಮ ಹತ್ರ ಇರೋ ರಿಲೇಷನ್ಶಿಪ್ಸ್ಗೆ, ನಿಮ್ಮ ಹತ್ರ ಇರೋ ಪ್ಯಾಷನ್ಗೆ, ನಿಮ್ಮ ಹತ್ರ ಇರೋ ಹ್ಯಾಪಿನೆಸ್ಗೆ, ನಿಮ್ಮ ಹತ್ರ ಇರೋ ಲವ್ಗೆ, ನಿಮ್ಮ ಹತ್ರ ಇರೋ ಲೈಫ್ಗೆ, ನಿಮ್ಮ ಹತ್ರ ಇರೋ ಪ್ಲ್ಯಾನೆಟಲ್ಲಿರೋ ಅರ್ತ್ಗೆ, ವಿಂಡಿಗೆ, ಏರಿಗೆ, ಸನ್ನಿಗೆ, ಮೂನಿಗೆ, ಆಮೇಲೆ ನಿಮ್ಮ ಹತ್ರ ಇರೋ ಗೂಡ್ಸ್ ಆ್ಯಂಡ್ ಸರ್ವೀಸ್, ಫುಡ್ಡಿಗೆ, ಯಾವುದಾದ್ರು ಸಬ್ಜೆಕ್ಟ್ ಆಗಿರಬಹುದು. ಇದೆಲ್ಲ ಸಬ್ಜೆಕ್ಟ್ಸ್. ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ, ನೀವು
ಫಸ್ಟೇ ಎದ್ದಿದ ತಕ್ಷಣ, ಬೆಳಗ್ಗೆ ಎದ್ದಿದ ತಕ್ಷಣ ಅರ್ಲಿ ಇನ್ ದ ಮಾರ್ನಿಂಗ್ ಎದ್ದಿದ ತಕ್ಷಣ 5-10 ಮಿನಿಟ್ಸ್, ವಿತಿನ್ 5-10 ಮಿನಿಟ್ಸ್ ಸ್ವಲ್ಪ ವಾಶ್ರೂಮ್ ಹೋಗ್ಬೇಕಂದ್ರೆ ವಾಶ್ರೂಮ್ಗೆಲ್ಲ ಹೋಗಿಬಿಟ್ಟು ಬಂದುಬಿಟ್ಟು ಏನು ಮಾಡಬೇಕಂದ್ರೆ ಕೌಂಟ್ ಯುವರ್ ಬ್ಲೆಸ್ಸಿಂಗನ್ನು ಮಾಡಬೇಕು. ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಮೇಕ್ ಎ ಲಿಸ್ಟ್ ಆಫ್ 10 ಬ್ಲೆಸ್ಸಿಂಗ್ಸ್ ಇನ್ ಯುವರ್ ಲೈಫ್ ಯು ಆರ್ ಗ್ರೇಟ್ಫುಲ್ ಫಾರ್. ನೀವು ಫಸ್ಟ್ 10 ಡೇಸಲ್ಲಿ 10 ಬ್ಲೆಸ್ಸಿಂಗ್ಸನ್ನು ಬರಿಬೇಕು. ಯಾವ್ದು ನಿಮಗೆ ಗ್ರೇಟ್ಫುಲ್ ಆಗಿದ್ದರೆ ಅದು ಬರೀಬೇಕು. ಆ್ಯಕ್ಚುಲಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಯು ಆರ್ ಎಜುಕೇಟೆಡ್, ನೀವು ಬರೆದ್ರೇ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೋದು. ರೈಟ್ ವೈ ಯು ಆರ್ ಗ್ರೇಟ್ಫುಲ್ ಫಾರ್ ಈಚ್ ಬ್ಲೆಸ್ಸಿಂಗ್ಸ್. ಯಾಕೆ ನೀವು ಬ್ಲೆಸ್ಸಿಂಗ್ ಆಗಿದ್ದೀರಾ ಅಂತ. ಸೊ ನೀವು ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಬೆಡ್. ಯಾಕೆ? ಬಿಕಾಸ್ ಐ ಆಮ್ ಸ್ಲೀಪಿಂಗ್ ಇಟ್ಸ್ ಸೋ ನೈಸ್ ಕಂಫರ್ಟಬಲಿ. ಆ ರೀತಿ ಗೋ ಬ್ಯಾಕ್ ಆ್ಯಂಡ್ ರೀಡ್ ದ ಲಿಸ್ಟ್. ನೀವು 10 ಕಂಟಿನ್ಯೂಸ್ ಆಗಿ ಬರಿಬೇಕಾದ್ರೆ 1 ಬರ್ದಿದ್ದೀನ, 2 ಬರ್ದಿದ್ದೀನ, 3 ಬರ್ದಿದ್ದೀನ ಅಂತ ಎಣಿಸ್ಬಾರ್ದು. ಕಂಟಿನ್ಯೂಸ್ ಆಗಿ ಫ್ಲೋ ಆಗಿ ಐ ಆಮ್ ಥ್ಯಾಂಕ್ ಯು ಫಾರ್ ಸನ್, ಸೂರ್ಯ. ವೈ? ಬಿಕಾಸ್ ಹಿ ಗಿವ್ಸ್ ಮೀ ಲೈಫ್. ಈ ಥರ. ಆಮೇಲೆ ಐ ಆಮ್ ಥ್ಯಾಂಕ್ ಯು ಫಾರ್ ಮೈ ಹೆಲ್ತ್ ಬಿಕಾಸ್ ಇಟ್ ಈಸ್ ಸೋ ಗುಡ್. ಆ ಥರ ಬರಿಬೇಕು. ಆ ಥರ ಬರೆದು ಕಂಟಿನ್ಯೂಸ್ ಆಗಿ ಅದನ್ನು ಓದಬೇಕು. ಗೋ ಬ್ಯಾಕ್ ಆ್ಯಂಡ್ ರೀಡ್ ಯುವರ್ ಲಿಸ್ಟ್. ನಿಮ್ಮ ಲಿಸ್ಟನ್ನು ಹೋಗಿಬಿಟ್ಟು ಓದಬೇಕು. ಐದರ್ ಇನ್ ಯುವರ್ ಮೈಂಡ್ ಆರ್ ಔಟ್ ಲೌಡ್. ನೀವು ಮನಸ್ಸಲ್ಲಿ ಓದ್ಕೊಳ್ಳಿ, ಬಿಟ್ಟರೆ ಜೋರಾಗಿ ಓದ್ಕೊಳ್ಳಿ. ವೆನ್ ಯು ಗೆಟ್ ಟು ದ ಎಂಡ್ ಆಫ್ ಈಚ್ ಒನ್, ನೀವು ಪ್ರತಿಯೊಂದು ಸ್ಟೇಟ್ಮೆಂಟಿನ ಎಂಡಿಗೆ ಬಂದಾಗ ನೀವು ಮ್ಯಾಜಿಕ್ ವರ್ಡ್ಸ್ ಹೇಳಬೇಕು. ಏನು? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಅಂದ್ಕೊಂಡು ನಿಮ್ಮ ಹಾರ್ಟಲ್ಲಿ ಯು ಹ್ಯಾವ್ ಟು ಫೀಲ್ ಮೋರ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಗ್ರೇಟ್ಫುಲ್ ಅಂದರೆ ನೀವು ತಕ್ಷಣಕ್ಕೆ ಬರೋದಿಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಈ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಆಗುತ್ತೆ. ನಿಮ್ಮ ಹಾರ್ಟ್ ಕಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಿಪೀಟ್ ದ ಫಸ್ಟ್ 3 steps ಇನ್ ದಿಸ್ ಮ್ಯಾಜಿಕ್ ಪ್ರಾಕ್ಟೀಸ್ ಎವ್ರಿ ಮಾರ್ನಿಂಗ್ ಫಾರ್ ನೆಕ್ಸ್ಟ್ 27 days. ಈ ಪ್ರಾಕ್ಟೀಸನ್ನು ಪ್ರತಿ ದಿವಸನೂ ನೀವು ಮಾಡಬೇಕು. ಸೊ ನಾಳೆ ಪ್ರಾಕ್ಟೀಸು ನಾಳೆ ಹೇಳ್ತೀನಿ. ಇವತ್ತು ನೀವು ಮಾಡಬೇಕಾಗಿರೋ ಪ್ರಾಕ್ಟೀಸ್ ಏನು ಅಂದರೆ, ನೀವು 10 ಬ್ಲೆಸ್ಸಿಂಗ್ಸನ್ನು ಬರೆದು ಅದನ್ನು ಪ್ರತಿಯೊಂದನ್ನು ಓದಿ ಲಾಸ್ಟಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಹೇಳಿದಾಗೆ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಸನ್ ಬಿಕಾಸ್ ಇಟ್ಸ್ ಗಿವ್ಸ್ ಮೀ ಲೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ನೀವು ಅಂದ್ಕೊಂಡು ಗ್ರೇಟ್ಫುಲ್ ಆಗಬೇಕು. ಫೀಲಿಂಗ್ ಈಸ್ ದ ಕೀ. ನೀವು ಫೀಲಿಂಗಿಗೆ ಹೋದಾಗ ಬರುತ್ತೆ. ಬಟ್ ನೀವು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳೋದಕ್ಕೂ ಮುಂಚೆನೇ ನಿಮಗೆ ಫೀಲಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಸೊ ಫೀಲಿಂಗ್ ಈಸ್ ದ ಮೋರ್ ಇಂಪಾರ್ಟೆಂಟ್. ಫೀಲಿಂಗ್ ಮೇಲೆ ಪ್ರಯತ್ನ ಪಡಿ, ಫೀಲಿಂಗ್ ಮೇಲೆ ವರ್ಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.